BJP ಆಗಲಿ ಕಾಂಗ್ರೆಸ್ ಆಗಲಿ ಅಥವಾ ಇನ್ನಿತರೆ ಪಕ್ಷಗಳಾಗಲಿ ಅವರು ಯಾವ ದಂಧೆಗಳಲ್ಲಿ ತೊಡಗಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇತ್ತೀಚೆಗಿನ ರಾಜಕೀಯ ಬಾಂಡಲ್ಲಿ ಏನು ಸುಪ್ರೀಂ ಕೋರ್ಟು ನಿರ್ದೇಶನದ ಮೇರೆಗೆ ಬಂತು, ಅದರಲ್ಲಿ BJP 47% ದೇಣಿಗೆನ ಪಡ್ಕೊಂಡಿದೆ. ಅಷ್ಟೇ ಅಲ್ಲ, 2013ರಿಂದ 2023 ವೇಳೆಯಲ್ಲಿ ಅವರು ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಒಂದು ದೊಡ್ಡ ದೊಡ್ಡ ಕಂಪನಿಗಳಿಂದ ದೇಣಿಗೆ ಪಡೆದು ಇವತ್ತು ರಾಜಕೀಯಕ್ಕೆ ನಿಂತ್ಕೋತಾ ಇದ್ದಾರೆ. ಹಾಗಾಗಿ ಈ ಪಕ್ಷಗಳು ಜನಗಳಿಗೆ ಮಾಡುವಂಥದ್ದು ಏನೂ ಇಲ್ಲ, ಸಂಪೂರ್ಣವಾಗಿ ಶ್ರೀಮಂತ ಕಾರ್ಪೊರೇಟ್ ಪರ ಇದ್ದಾರೆ ಅನ್ನೋದು ಸ್ಪಷ್ಟ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನಂದರೆ ಕೋಮುವಾದ ಸೋಲಿಸಬೇಕು, ಆದ್ದರಿಂದ ಕಾಂಗ್ರೆಸ್ ಬೆಂಬಲಿಸಬೇಕು ಅಂತ. ಅಲ್ಲಿ ಬರುವಂಥ ಪ್ರಶ್ನೆ, ಇವರು ಜನಪರ ಇದ್ದಾರಾ ಇಲ್ವೋ ಅನ್ನೋದು ಪ್ರಶ್ನೆ ಆಗಬೇಕು. ಆ ಥರ ತಗೊಂಡ್ರೆ 1991 ಇಸ್ವಿನಲ್ಲಿ ಏನು ಖಾಸಗೀಕರಣ ಮಾಡಿದ್ರು, ಅದರಿಂದ ಇವತ್ತು ಇಡೀ ದೇಶ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಮುಖ್ಯವಾಗಿ ಬೆಲೆ ಏರಿಕೆ, ಬಡತನ, ನಿರುದ್ಯೋಗ ತಾಂಡವ ಓಡ್ತಾ ಇದೆ. ಜನತೆ ಬದುಕೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಸೊ ರೈತರು ಬೆಳೆದಂತಹ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ. ದೆಹಲಿನಲ್ಲಿ 600 ದಿನಗಳಿಗೂ ಹೆಚ್ಚು ಕಾಲ ಕೂತಿದ್ರು ಕೂಡ BJP ಸರ್ಕಾರ ಕ್ಯಾರೆ ಅಂತ ಹೇಳಲಿಲ್ಲ. ಆದರೆ ಅವರೇ ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆ ಏನು ಹೇಳಿದರು, ನಾವು ಡಾಕ್ಟರ್ ಸ್ವಾಮಿನಾಥನ್ ವರದಿನ ಜಾರಿಗೊಳಿಸ್ತೀವಿ ಹಾಗೂ ರೈತರಿಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದರು. ಆದರೆ ಅಧಿಕಾರಕ್ಕೆ ಬಂದು 3 ತಿಂಗಳಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ನಾವು ಇದನ್ನು ಜಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ BJP ಮುಚ್ಚಳಿಕೆ ಬರೆದು ಕೊಟ್ಟರು. ಸೊ ಇದರಿಂದ ಸ್ಪಷ್ಟ ಆಗುತ್ತೆ, ಅವರು ರೈತರ ಪರನೂ ಇಲ್ಲ, ಕಾರ್ಮಿಕರ ಪರನೂ ಇಲ್ಲ, ಬಡಜನರ ಪರನೂ ಇಲ್ಲ ಅಂತ. ಹಾಗೆಯೇ ಕಾಂಗ್ರೆಸ್ ಕೂಡ ಅದಕ್ಕಿಂತ ಭಾಳ ಭಿನ್ನ ಅನ್ನೋ ಪ್ರಶ್ನೆ ಏನಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಎಷ್ಟೋ ಪ್ರಗತಿಪರರಲ್ಲಿ ಗೊಂದಲಗಳಿದೆ. ಸೊ ಇಲ್ಲಿ ನಾವು BJP ಕೋಮುವಾದ ಪಕ್ಷ, ಆದ್ದರಿಂದ ನಾವು ಕಾಂಗ್ರೆಸ್ನ ಇದು ಮಾಡಬೇಕು ಅಂತ. ಯಾಕೆಂದರೆ ಕಾಂಗ್ರೆಸ್ ಇತಿಹಾಸ ಗೊತ್ತಿರೋವ್ರಿಗೆ ಗೊತ್ತಿರುತ್ತೆ. ನಾನು ಹೇಳಿದಾಗೆ 91ನೇ ಇಸ್ವಿನಲ್ಲಿ ಉದಾರೀಕರಣ ಎಂತಂದ್ರು ಇಡೀ ದೇಶ ಇವತ್ತು ಸಂಪೂರ್ಣವಾಗಿ ಖಾಸಗಿಯವರ ಪಾಲಾಗ್ತಾ ಇದೆ. ಎಲ್ಲ ಸಾರ್ವಜನಿಕ ಸ್ವತ್ತುಗಳು ಪ್ರಾಯಶಃ ಈ ಚುನಾವಣೆ ಆದಮೇಲೆ ನೆಕ್ಸ್ಟು ಅವರು ರೈಲ್ವೆನೂ ಕೂಡ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗೆಯೇ ಎಲ್ಲ ಸಾರ್ವಜನಿಕ ಸ್ವತ್ತುಗಳನ್ನು ಕೂಡ ಖಾಸಗಿಯವರಿಗೆ ವಹಿಸ್ತಾ ಇದ್ದಾರೆ. ಹಾಗಿದ್ಮೇಲೆ ಈಗ ನಾವು ಕೋಮುವಾದದ ಆಧಾರದ ಮೇಲೆ ಒಂದು ಪಕ್ಷನ ಬೆಂಬಲಿಸೋದು ಅದಷ್ಟೇ ಅಲ್ಲ, ಜನಪರ ಯಾರಿದ್ದಾರೆ ಅದು ಬಹಳ ಮುಖ್ಯವಾದಂಥದ್ದು. ಯಾಕೆಂದರೆ ಆಡಳಿತ ವರ್ಗ ಕೋಮುವಾದ, ಜಾತಿವಾದ ಮಾಡದೇ ಅವರ ಉದ್ದೇಶ, ಆಡಳಿತ ವರ್ಗದವರು ಜನಗಳ ಐಕ್ಯತೆನ ಮುರಿಯುತ್ತಾರೆ. ಸೊ ಅಲ್ಲಿ ಕೆಲವರು ಕೋಮುವಾದ ಮಾಡ್ತಾರೆ, ಕೆಲವರು ಜಾತಿವಾದ ಮಾಡ್ತಾರೆ, ಇನ್ನಿತರೆ ಇದು ಮಾಡ್ತಾರೆ. ಆದರೆ ಆ ಪಕ್ಷಗಳು ಜನಪರ ನಿಲುವನ್ನು ತಗೊಂಡಿದ್ದಾರೆ, ಈ ಪ್ರಶ್ನೆ ನಮ್ಮ ಮುಂದೆ ಬರಬೇಕು. ಸೊ ಅಲ್ಲಿ ಕಾಂಗ್ರೆಸ್ ಆಗಲಿ ಅಥವಾ BJP ಆಗಲಿ ಇನ್ನಿತರೆ ಪಕ್ಷಗಳು ಜನಪರ ನಿಲುವನ್ನು ತಂದಿಲ್ಲ. ಈಗ ಹಿಂದೆ ಗೊತ್ತಿದೆ, ಕಾಂಗ್ರೆಸ್ ಇತಿಹಾಸನೂ ಎಲ್ರಿಗೂ ಗೊತ್ತಿದೆ. ಇಂದಿರಾ ಗಾಂಧಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ತಂದಾಗ ಇಡೀ ದೇಶದ ಜನ ಎದ್ದು ಹೋರಾಟ ಮಾಡಿದ್ರು. ಹಾಗೆಯೇ ಅನೇಕ ಹಗರಣಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಜನಗಳಿಗೆ ಪರ್ಯಾಯ ರಾಜಕೀಯ ಶಕ್ತಿ ಬೇಕು, ಅದು ಬಹಳ ಮುಖ್ಯವಾಗಿರೋದು. ಗೆಲುವು ಸೋಲು ನಮಗೆ ಪ್ರಶ್ನೆನೇ ಅಲ್ಲ. ಯಾಕೆಂದರೆ ನಮ್ಮ ಹೋರಾಟ ಇರೋದು ಈ ವ್ಯವಸ್ಥೆನೇ ಕಿತ್ತು ಬಿಸಾಕಿ ಸಮಾಜವಾದ ತರಬೇಕು ಅನ್ನೋದು. ಯಾಕೆ ಅಂತ ಹೇಳಿದ್ರೆ ಕೇವಲ ಪಾರ್ಲಿಮೆಂಟಿಗೆ ಬರೋದ್ರಿಂದ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಬಗೆಹರುತ್ತೆ ಅನ್ನೋ ನಂಬಿಕೆ ನಮಗಿಲ್ಲ. ಖಂಡಿತ ಮೂಲಭೂತ ಸಮಸ್ಯೆಗಳಂತೂ ಬಗೆಹರಿಸೋಕ್ಕಾಗಲ್ಲ. ಆದರೆ ನಾವು ಎಲ್ಲ ವಿಷಯದಲ್ಲೂ ಜನ ಪರವಾಗಿ ಲೋಕಸಭೆಯಲ್ಲಿ ಧ್ವನಿ ಎತ್ತಬಹುದು. ಸೊ ಆ ಒಂದು ಉದ್ದೇಶದಿಂದ ಈ ಚುನಾವಣೆಯಲ್ಲಿ ನಾವು ಸ್ಪರ್ಧಿಸ್ತಾ ಇದ್ದೀವಿ. ಜನತೆ ಈ ಒಂದು ಅಭ್ಯರ್ಥಿನ
ಚುನಾಯಿಸಬೇಕು ಅಂತ ಈ ಮೂಲಕ ನಾನು ರಾಜ್ಯ ಸಮಿತಿಯ ಪರವಾಗಿ ಕೇಳ್ಕೊತಾ ಇದ್ದೀನಿ. ನಾವು ಖಂಡಿತವಾಗಲೂ ಗೆದ್ದು ಬಂದರೆ ಇಂಥ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ನಾವು ಮಾಡ್ತೀವಿ. ಗುಲ್ಬರ್ಗ ಭಾಗದಲ್ಲಿ ಇವತ್ತು ನೀರಾವರಿ ಸಮಸ್ಯೆ ಇದೆ, ರೈತರಿಗೆ ಸರಿಯಾದ ನೀರಾವರಿ ಒಣ ಬೇಸಾಯನೇ ನಮ್ಮ ಗುಲ್ಬರ್ಗ ತುಂಬ ಇರೋದು. ಎಲ್ಲೂ ಕೂಡ ನೀರಾವರಿ ಅನ್ನೋದಿಲ್ಲ. ನೀರಾವರಿ ಯೋಜನೆಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ನಮ್ಮ ಗುಲ್ಬರ್ಗ ಭಾಗಕ್ಕೆ. ಆಮೇಲೆ ಶಿಕ್ಷಣದ ವ್ಯಾಪಾರೀಕರಣ ಬೆಂಗಳೂರು ಬಿಟ್ಟರೆ ಗುಲ್ಬರ್ಗ ಅನ್ನೋ ಥರ ಅಷ್ಟು ಇವತ್ತು ಶಿಕ್ಷಣದ ವ್ಯಾಪಾರೀಕರಣ ಇದೆ. ಬಡ ಮಕ್ಕಳು ಓದೋಕ್ಕಾಗ್ತಾ ಇಲ್ಲ. ಯಾರು ಇವತ್ತು ಇಂಜಿನಿಯರಿಂಗ್ ಮಾಡಬೇಕು, ಮೆಡಿಕಲ್ ಮಾಡ್ಕೋಬೇಕಂತ ಕನಸು ಕಾಣ್ತಾರೆ, ಅವ್ರು ಬರೀ ಕನಸು ಕಂಡ್ರೆ ಸಾಕಾಗಲ್ಲ, ಮತ್ತು 100% ರಿಸಲ್ಟ್ ತಂದರೂ ಸಾಕಾಗಲ್ಲ. ಕೊನೆಗೆ ಅವ್ರ ಹತ್ರ ದುಡ್ಡು ಇರಬೇಕು. ಆ ಮಟ್ಟಕ್ಕೆ ಸರ್ಕಾರದ ಫೀಸ್ಗಳನ್ನೇ ಏರಿಸ್ಬಿಟ್ಟಿದ್ದಾರೆ. ಇನ್ನು ಪ್ರೈವೇಟ್ದವ್ರಂತೂ ಕೇಳಂಗಿಲ್ಲ. ಆ ಮಟ್ಟಕ್ಕೆ ಶಿಕ್ಷಣದ ವ್ಯಾಪಾರೀಕರಣ ನೋಡ್ತೀವಿ. ಇಷ್ಟೆಲ್ಲ ದುಡ್ಡು ಕೊಟ್ಟು ಹೋದ್ಮೇಲೆ ಉದ್ಯೋಗ ಇಲ್ಲ. ಉದ್ಯೋಗದ ಸಮಸ್ಯೆ ಗುಲ್ಬರ್ಗಕ್ಕಂತೂ ಭಾಳಷ್ಟಿದೆ. ನಿಮಗೆಲ್ಲ ಗೊತ್ತು, ಯಾದಗಿರಿ ಗುಲ್ಬರ್ಗದಿಂದ ಇವತ್ತು ಅವಾಗ ಉದ್ಯಾನ ಒಂದೇ ಟ್ರೈನಿಗೆ ತುಂಬ್ಕೊಂಡು ಹೋಗ್ತಿದ್ರು, ಇವಾಗ ಎಲ್ಲ ಟ್ರೈನ್ಗಳಿಗೆ ತುಂಬ್ಕೊಂಡು ಹೋಗ್ತಾ ಇದೆ. ಜನರಲ್ ಹೋಗಿ ಫುಲ್ ಆ ಕೂಲಿ ಕಾರ್ಮಿಕರಿಂದನೇ ತುಂಬಿರ್ತದೆ. ಈ ಭಾಗದಲ್ಲಿ ಇಲ್ಲೂ ಕೂಡ ಇವತ್ತು ಇದ್ದಂಥ ಫ್ಯಾಕ್ಟ್ರಿಗಳೆಲ್ಲ ಬಂದ್ ಮಾಡಿದ್ರು. MS ಕಿಮಿಲ್ ಬಂದಾಯಿತು, ಶಾಬಾದ್ ಫ್ಯಾಕ್ಟ್ರಿ ಬಂದಾಯಿತು, ಇವನ್ನ ವಾಡಿಯಲ್ಲೂ ಕೂಡ ಅದು ಕೂಡ ಇವತ್ತು ಪ್ರೈವೇಟ್ದವ್ರಿಗೆ ಕೊಟ್ಟಿದ್ದಾರೆ ಫ್ಯಾಕ್ಟ್ರಿ. ಅಲ್ಲಿನೂ ಕಾರ್ಮಿಕರ ಸಂಖ್ಯೆನ ಪೂರ್ತಿ ಇಳಿಸ್ಬಿಟ್ಟಿದ್ದಾರೆ. ಮೊನ್ನೆ ಒಬ್ಬ ಕಾರ್ಮಿಕರು ಆತ್ಮಹತ್ಯೆ ಮಾಡಿಕೊಂಡ್ರು. ಅದೆಲ್ಲ ಇಶ್ಯೂ ಗೊತ್ತಿದೆ ನಿಮಗೆಲ್ಲ. ಇಂಥವೆಲ್ಲ ನಡೀತಾ ಇದ್ದಾವೆ. ಹೀಗಾಗಿ ಇವತ್ತು ನಿರುದ್ಯೋಗ ಸಮಸ್ಯೆ ಬೆಳೀತಾ ಇದೆ ಸ್ನೇಹಿತರೆ. ಸೊ ಆ ಸಮಸ್ಯೆನ ನಾವು ಖಂಡಿತವಾಗ್ಲೂ ಬಗೆಹರಿಸೋ ಕೆಲಸನ ನಾವು ಗೆದ್ದು ಬಂದರೆ ಮಾಡ್ಬೋದು. ಗುಲ್ಬರ್ಗ ಯೂನಿವರ್ಸಿಟಿ 20 ವರ್ಷದಿಂದ ನೇಮಕಾತಿ ಇಲ್ಲ. ಎಷ್ಟೆಷ್ಟು ಜನ ಓದ್ಕೊಂಡು ಕುಂತ್ರೆ ಎಲ್ಲ ಗೆಸ್ಟ್ ಟೀಚರ್ಸ್ ಮೇಲೆ ಇಡೀ ಗುಲ್ಬರ್ಗ ಯೂನಿವರ್ಸಿಟಿ ನಡೆಸ್ತಾ ಇದ್ದಾರೆ. ಸೆಂಟ್ರಲ್ ಯೂನಿವರ್ಸಿಟಿ ಇದಾವೆ. ಎಷ್ಟೋ ಇಲಾಖೆಗಳಲ್ಲಿ, ಸಮಾಜಕರಣ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ದರೂ ಸಹಿತ ಅದನ್ನು ತುಂಬ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ, ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ. ಬರೀ ಗುತ್ತಿಗೆ ಪದ್ಧತಿಗಳನ್ನೇ ಎಲ್ಲ ಕಡೆ ಅನುಸರಿಸ್ತಾ ಇದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ಸಂಪೂರ್ಣವಾಗಿಲ್ಲ. ಗುತ್ತಿಗೆ ಪದ್ಧತಿನೂ ಕೂಡ ಅವ್ರಿಗೆ ಎಷ್ಟು ಬೇಕು ಅಷ್ಟೇ ತಗೊಳ್ತಾ ಇದ್ದಾರೆ. ಆದರೆ ನಿಜವಾದ ಏನು ಖಾಲಿ ಇರುವಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡೋ ಕೆಲಸನ ಮಾಡ್ತಾ ಇಲ್ಲ. ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಕೂಡ ಎಲ್ಲ ಕಡೆ ಸರಿಯಾಗಿ ಸಮರ್ಪಕವಾಗಿ ಅದನ್ನು ಕೂಡ ಜಾರಿಗೊಳಿಸ್ತಾ ಇಲ್ಲ ಗೌರ್ಮೆಂಟು. ಅಲ್ಪ ಸ್ವಲ್ಪ ಅದರಿಂದ ಜನಗಳಿಗೆ, ಹಳ್ಳಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದಿಷ್ಟು ದುಡ್ಡು ಬಂದು ಆದಾಯ ಬಂದು ಅವ್ರು ಬದುಕಬೇಕು ಅಂದರೂ ಕೂಡ ಅದು ಸಹಿತ ಸರಿಯಾಗಿ ಇದು ಮಾಡ್ತಾ ಇಲ್ಲ.